ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಮೇಷರಾಶಿ ಯುಗಾದಿ ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 19 ಮಾರ್ಚ್ 2026ರಿಂದ 6 ಏಪ್ರಿಲ್ 2027ರ ವರ್ಷ ಭವಿಷ್ಯ. ಇದು ಶ್ರೀ ಪರಾಭವ ನಾಮ ಸಂವತ್ಸರ. 19ನೇ ತಾರೀಕು ಮಾರ್ಚ್ 2026ರಿಂದ ರಿಪೀಟ್ ಮಾಡ್ತಾ ಇದ್ದೀನಿ, 6 ಏಪ್ರಿಲ್ 2027ವರೆಗೂ. ಚಾಂದ್ರಮಾನ ಯುಗಾದಿ ಹಬ್ಬವನ್ನ 19 ಮಾರ್ಚ್ 2026 ಗುರುವಾರ ಆಚರಣೆ ಮಾಡಬೇಕು. ಕೆಲವರು ಸೌರಮಾನ ಪದ್ಧತಿಯಂತೆ ಯುಗಾದಿ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಸೂರ್ಯ ಮೇಷರಾಶಿ ಪ್ರವೇಶಿಸುವ ಕಾಲ ಅಂದ್ರೆ 14 ಏಪ್ರಿಲ್ 2026ನೇ ಮಂಗಳವಾರ. ಸೌರಮಾನ ರೀತಿಯಲ್ಲಿ ಆಚರಿಸುವಂತವರು ಯುಗಾದಿ ಹಬ್ಬವನ್ನ ಆಚರಿಸಬೇಕು. ಬೇವು ಬೆಲ್ಲ ಸೇವನೆ ಮಾಡುವಂತಹ ಹಬ್ಬ ಯುಗಾದಿ ಹಬ್ಬ. ಪರಾಭವ ಸಂವತ್ಸರದಲ್ಲಿ ರಾಜರುಗಳು ಪರಾಭವವನ್ನು ಹೊಂದುತ್ತಾರೆ. ನವಣೆ ಮೊದಲಾದ ಧಾನ್ಯಗಳು ಚೆನ್ನಾಗಿ ಫಲಿಸುತ್ತದೆ. ಒಳ್ಳೆಯ ಮಳೆಯಾಗತ್ತೆ, ಆದರೆ ರೋಗ ಬಾಧೆಗಳು ಇರುತ್ತದೆ ಅನ್ನುವಂಥದ್ದು ಈ ಸಂವತ್ಸರ ತಿಳಿಸುತ್ತೆ. ಈ ಸಂವತ್ಸರದಲ್ಲಿ ರಾಜಗ್ರಹ ಗುರು ರಾಜಗುರು ಆಗಿರೋದ್ರಿಂದ ಬಹಳ ಅನುಕೂಲತೆಗಳಾಗುತ್ತೆ. ಬ್ರಾಹ್ಮಣರು ದೇವತೆಗಳ ಆಶೀರ್ವಾದ ನಿಮಗೆಲ್ಲ ಪ್ರಾಪ್ತಿಯಾಗುತ್ತೆ. ಸಜ್ಜನರಾಗಿ ನಿಮಗೆಲ್ಲ ದೈವ ಮಾರ್ಗಗಳು ಪ್ರಾಪ್ತಿಯಾಗುತ್ತೆ. ಮಂತ್ರಿ ಕುಜ ಆಗಿರೋದ್ರಿಂದ ಸ್ವಲ್ಪ ಅಗ್ನಿ ಭಯ, ಯುದ್ಧ ಭಯ ಈ ವರ್ಷ ಕೂಡ ಇರುತ್ತೆ. ಆದರೆ ಸೇನಾಧಿಪತಿ ಚಂದ್ರ ಆಗಿರೋದ್ರಿಂದ ಒಳ್ಳೆ ಮಳೆ ಬೆಳೆ ಈ ವರ್ಷ ಭಾರತ ದೇಶದಲ್ಲಿ ಉಂಟಾಗುತ್ತೆ ಅನ್ನೋದನ್ನ ನಾವು ನೋಡ್ಬೋದು. ಹಾಗಾದ್ರೆ ಈ ಸಂವತ್ಸರ, ಈ ಯುಗಾದಿ ವರ್ಷ ಭವಿಷ್ಯದಲ್ಲಿ ಮೇಷರಾಶಿ, ನೀವು ಯಾವ್ದಾದ್ರು ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ, ಕೃತಿಕಾ ನಕ್ಷತ್ರ 1ನೇ ಪಾದದಲ್ಲಿ ಜನಿಸಿದ್ರೆ ನೀವೆಲ್ಲ ಮೇಷರಾಶಿ ಜಾತಕರು. ಅಂದ್ರೆ ನಿಮ್ಮ ಜನ್ಮ ಜಾತಕದಲ್ಲಿ ಆ ತರ ಇರಬೇಕು. ಇಲ್ಲ ಅಂದ್ರೆ ನಿಮ್ಮ ಹೆಸರು, ನಮ್ಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಗುರುಜಿ ಅಂದಾಗ ನಿಮ್ಮ ಹೆಸರು ಆರಂಭದ ಅಕ್ಷರ ಚು ಅಕ್ಷರ, ಚೇ ಅಕ್ಷರ, ಛೋ ಅಕ್ಷರ, ಲಾ ಲಲಿತಾ, ಲೀ, ಲು, ಲೇ, ಲೋಕೇಶ್ ಅಥವಾ ಆ ಅನ್ನುವಂಥದ್ದು, ಅಂಬಿಕಾ, ಅರುಣ, ಈ ತರ ಹೆಸರುಗಳು ನಿಮ್ದೇನಾದರೂ ಇದ್ರೆ ನಿಮ್ದೆಲ್ಲ ಮೇಷರಾಶಿ, ನೀವೆಲ್ಲ ಮೇಷರಾಶಿ ಜಾತಕರು. ಅದು ನಿಮ್ಮ ನಾಮ ನಕ್ಷತ್ರದಂತೆ. ಹಾಗಾದ್ರೆ ಮೇಷರಾಶಿಯವರಿಗೆ ಶುಭ ಸಂಖ್ಯೆಗಳು ಯಾವುದು ಅಂದ್ರೆ ಬರೆದಿಟ್ಕೊಳ್ಳಿ. 1ನೇ ಸಂಖ್ಯೆ ನಿಮಗೆ ಶುಭ ಸಂಖ್ಯೆ, 10ನೇ ಸಂಖ್ಯೆ ಶುಭ ಸಂಖ್ಯೆ ಮತ್ತು 17ನೇ ನಂಬರು ಕೂಡ ನಿಮಗೆ ಶುಭ ಸಂಖ್ಯೆ. ನಿಮಗೆ ಶುಭ ವರ್ಣ ಬಟ್ಟೆ ಏನಾದರೂ ಹಾಕೋಬೇಕು, ಶುಭವಾದ ಕಲರ್ ಯಾವುದು ನನಗೆ ಗುರುಜಿ ಅಂದ್ರೆ ಕೆಂಪು, ಹಳದಿ ಬಣ್ಣ ಮತ್ತು ಕೇಸರಿ ಬಣ್ಣ ಮೇಷರಾಶಿಯವರಿಗೆ ತುಂಬಾ ಒಳ್ಳೆ ಫಲವನ್ನ ಕೊಡುವಂತಹ ಕಲರ್ಗಳು. ಶುಭ ದಿಕ್ಕು ನಿಮಗೆ ಯಾವ ದಿಕ್ಕು ಉತ್ತಮ ಅಂದ್ರೆ ದಕ್ಷಿಣ ದಿಕ್ಕು. ಹಾಗಾದ್ರೆ ಈ ವರ್ಷ ಭವಿಷ್ಯ ನಾವು ಹೇಳ್ಬೇಕಾದ್ರೆ ಬಹಳ ಮುಖ್ಯವಾಗಿ ಶನಿ, ಗುರು, ರಾಹು, ಕೇತುಗಳನ್ನ ಕನ್ಸಿಡರ್ ಮಾಡ್ತೀವಿ. ಯಾಕೆ? ಇವು ದೀರ್ಘಕಾಲದ ಫಲವನ್ನ ಕೊಡುವಂತ ಗ್ರಹಗಳು. ಈಗ ಶುಕ್ರ, ಚಂದ್ರ, ರವಿ, ಬುಧ, ಮಂಗಳ ಇವರೆಲ್ಲ ಕಡಿಮೆ ಸಮಯ, 1 ತಿಂಗಳು ಭವಿಷ್ಯ ಹೇಳ್ಬೇಕಾದ್ರೆ ಅವರ ಗೋಚಾರ ಫಲಗಳನ್ನ ತಗೊಂಡು ನಿಮಗೆ ತಿಂಗಳ ಭವಿಷ್ಯವನ್ನು ನೀವು ನನ್ನ ಚಾನಲ್ ಅಲ್ಲಿ ನೋಡ್ತಾ ಇದ್ದೀರಾ. ಹಾಗಾದ್ರೆ ಈಗ ವರ್ಷ ಭವಿಷ್ಯ ತಿಳಿಸ್ಬೇಕಾದ್ರೆ ರಾಹು, ಕೇತು, ಶನಿ, ಗುರು ಯಾಕೆಂದ್ರೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶ ಆಗುವಲ್ಲೂ ತಗೊಳ್ಳುವ ಸಮಯ 1 ವರ್ಷ. ಆದ್ರೆ ಅತಿಚಾರಿಯಾಗಿರೋದ್ರಿಂದ 3 ರಾಶಿಯನ್ನ ಈ ವರ್ಷ ಸಂಚಾರ ಮಾಡ್ತಾನೆ. ಅದು ಯಾವುದು? ಮಿಥುನ, ಕಟಕ ಮತ್ತು ಸಿಂಹ ರಾಶಿ. ಅತಿಚಾರಿ ಅಂದ್ರೆ ಫಾಸ್ಟ್ ಆಗಿ ಮೂವ್ ಆಗ್ತಾನೆ. ಹಾಗೆ ಶನಿ ಕೂಡ ಈ ವರ್ಷ ಪೂರ್ತಿ ಮೀನ ರಾಶಿಯಲ್ಲಿ ಸಂಚಾರ ಆಗ್ತಾನೆ. ರಾಹುಕೇತುಗಳು ಈ ವರ್ಷದ ಕೊನೆ ಡಿಸೆಂಬರ್ ವರೆಗೂ, 5 ಡಿಸೆಂಬರ್ 2026ವರೆಗೂ ಕುಂಭ ರಾಶಿಯಲ್ಲಿದ್ದು ನಂತರ ರಾಹು ಮಕರ ರಾಶಿಗೆ ಸಂಚಾರ ಆಗ್ತಾರೆ. ಇದೆಲ್ಲ ಬೇಸಿಸ್ ಮೇಲೆ ಮೇಷರಾಶಿ ಜಾತಕರಿಗೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಈ ವರ್ಷ ಅನ್ನುವಂಥ ವಿಚಾರವನ್ನ ನಾನೀಗ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಪ್ರಿಯ ವೀಕ್ಷಕರೇ, ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ
ಶೇರ್ ಮಾಡಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಹೈಪ್ ಮಾಡಿ. ಅವಾಗ ವಿಡಿಯೋ ಎಲ್ಲ ಜನಗಳಿಗೂ ಕೂಡ ತಲುಪುತ್ತೆ. ಈಗ ದೇವಗುರು ಬೃಹಸ್ಪತಿ ಮೇಷರಾಶಿಯವರಿಗೆ ಗುರು ಭಾಗ್ಯಾಧಿಪತಿ ಮತ್ತು ವ್ಯಯಾಧಿಪತಿ, ಮೋಕ್ಷವನ್ನು ತೋರಿಸುವಂಥ ಗ್ರಹ. ಅಂತಹ ಗ್ರಹ ಈ ವರ್ಷ 1/6/2026 ಮಿಥುನ್ ರಾಶಿಯಲ್ಲಿ ಇರ್ತಾನೆ. 31/10/2026 ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಆಗ್ತಾನೆ. 24/1/2027 ಸಿಂಹ ರಾಶಿಯಲ್ಲಿ ಸಂಚಾರ ಆಗ್ತಾನೆ. ನಾನು ಹೇಳಿದಲ್ಲ 3 ರಾಶಿಯಲ್ಲಿ ಸಂಚಾರ ಗುರು ಆಗೋದ್ರಿಂದ ನಿಮಗೇನು ಫಲಾನುಫಲ ಪ್ರಾಪ್ತಿಯಾಗುತ್ತೆ. ಆದರೆ ನಿಮಗೆ ಗುರುವಿನಿಂದ ಮೇಷರಾಶಿಯವ್ರಿಗೆ ಈಗ ಸಾಡೆ ಸಾತಿ ನಡೀತಾ ಇದೆ. ಅದನ್ನ ಸಾಡೆ ಸಾತಿ ಆರಂಭ ಆಗೋಗಿದೆ. ಈ ವರ್ಷನೂ ಕೂಡ ಶನಿ ಸಾಡೆ ಸಾತಿ ಇದ್ದೇ ಇರ್ತಾನೆ. ಶನಿ ಕಾಟ ಸಾಡೆ ಸಾತಿ ಅಂದ್ರೆ ಶನಿ ಕಾಟ. ಏನ್ ಶನಿ ಕಾಟ? ಶನಿ ಮಾನಸಿಕವಾಗಿ ಒತ್ತಡ, ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ, ಮನಸ್ಸು ಚಂಚಲ, ಟೆನ್ಷನ್ ಇವೆಲ್ಲ ಇದ್ದೇ ಇರುತ್ತೆ. ಅಟ್ಲೀಸ್ಟ್ ಗುರುಬಲ ಆದರೂ ಇದೆಯಾ? ಗುರುಬಲ ನಮ್ಗೆ ಯಾವಾಗ ಆರಂಭ ಆಗುತ್ತೆ ಅಂದಾಗ ಮೇಷರಾಶಿ ಜಾತಕರಿಗೆ ಈ ವರ್ಷ 31 ಅಕ್ಟೋಬರ್ 2026 ಗುರು ನಿಮಗೆ ಶುಭ ಫಲವನ್ನ ಕೊಡಲ್ಲ. ಈ ವರ್ಷ ನೀವು 31 ನೋಟ್ ಮಾಡ್ಕೊಳ್ಳಿ, ಅಕ್ಟೋಬರ್ 2026 ನಂತರ ಅಟ್ಲೀಸ್ಟ್ ಗುರು ನಿಮಗೆ ಶುಭ ಫಲಗಳನ್ನ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಲ್ಲಿವರೆಗೂ ಗುರು ಕೂಡ ಅಶುಭ ಫಲಗಳನ್ನ ಕೊಡ್ತಾನೆ. ಹಾಗಾದ್ರೆ ನನಗೆ ಈ ವರ್ಷದಲ್ಲಿ ಏನು ಒಳ್ಳೇದಾಗುತ್ತೆ, ನಾನು ವಿಡಿಯೋ ನೋಡ್ತಾ ಇರೋದೇ ಅದಕ್ಕೋಸ್ಕರ ಅಂದಾಗ 31 ಅಕ್ಟೋಬರ್ 2026 ನಿಮಗೆ ವಿವಾಹ ಆಗದೇ ಇದ್ದರೆ ಶೀಘ್ರ ವಿವಾಹ ಆಗುತ್ತೆ. ಅವಿವಾಹಿತರು ವೇಟ್ ಮಾಡ್ತಾ ಇರ್ತಾರೆ, ಗುರುಜಿ ನನಗೆ ಯಾವಾಗ ವಿವಾಹ ಆಗುತ್ತೆ, ಯಾವಾಗ ವಿವಾಹ ಆಗುತ್ತೆ, ಗುರುಬಲ ಯಾವಾಗ ಬರುತ್ತೆ. ಅದ್ರಲ್ಲಿ ನಿಮ್ಮ ದಶಾಭುಕ್ತಿನೂ ಕೂಡ ಸಹಯೋಗ ಕೊಡಬೇಕು. ಉತ್ತಮವಾದ ವಸ್ತ್ರಗಳನ್ನು ಧರಿಸ್ತೀರಿ, ಉನ್ನತವಾದ ವಿದ್ಯಾವಂತರಾಗ್ತೀರಿ. ಈ ವರ್ಷ ಉತ್ತಮವಾದ ಗೌರವ ಅಭಿವೃದ್ಧಿ ಆಗುತ್ತೆ. ಈ ವರ್ಷದ ಕೊನೆ ಅಕ್ಟೋಬರ್ ಮುಗಿಬೇಕು, ನವೆಂಬರ್ ನಂತರ 31 ಅಕ್ಟೋಬರ್ ಅಂದ್ರೆ ನವೆಂಬರ್ ಡಿಸೆಂಬರ್, ಈ ವರ್ಷದ ಕೊನೆ ಟೈಮ್ವರೆಗೂ ಟೈಮ್ ಚೆನ್ನಾಗಿರಲ್ಲ. ಅದಾದ ಮೇಲೆ ನಿಮಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ. ನೀವೆಲ್ಲಾದ್ರೂ ಹಣ ಹೂಡಿಕೆ ಮಾಡಿದ್ರೆ ಅದು ಉತ್ತಮ ಆದಾಯ ಗಳಿಸುತ್ತೆ. ಅಲ್ಲಿವರೆಗೂ ನಿಮಗೆ ಪೇಷನ್ಸ್ ಬೇಕು. ಪೇಷನ್ಸ್ ಇಲ್ಲ ಅಂದ್ರೆ ಹಣ ಹೂಡಿಕೆ ಮಾಡಿದ್ರು ಲಾಸ್ ಮಾಡ್ಕೊಂಡು ಹಣವನ್ನು ತೆಗೆದುಬಿಡ್ತೀರಾ. ಯಾಕಂದ್ರೆ ಮನಸ್ಸು ಚಂಚಲವಾಗಿರುತ್ತೆ. ಈ ವರ್ಷ ಘನ ವ್ಯಕ್ತಿಗಳ ಜೊತೆ ಸೇರ್ತೀರಿ. ಎಲ್ಲಾ ಕಡೆಯಿಂದ ನಿಮಗೆ ಧನಲಾಭ ಆಗ್ಬೇಕು ಅಂದ್ರೆ ಈ ವರ್ಷದ ಅಂತ್ಯದವರೆಗೂ ನೀವು ಕಾಯ್ಬೇಕಾಗತ್ತೆ. ಸ್ವಂತ ಭರವಸೆ ಉಳ್ಳವರಾಗ್ತೀರಿ. ವೈಯಕ್ತಿಕವಾಗಿ ನೀವು ಬೆಳಿತೀರಾ. ನನ್ಗೆ ಯಾಕೆ ಈ ವರ್ಷ ಮೇಷರಾಶಿಯವರಿಗೆ ಯಾವಾಗ ಒಳ್ಳೇದು ಅಂತ ಕೇಳ್ತೀರಾ. ಅದಕ್ಕೆ ಮೇಷರಾಶಿಯವರಿಗೆ ಒಳ್ಳೆ ಟೈಮ್ ಬರಬೇಕಾದ್ರೆ ಕಾಯ್ಬೇಕಾಗತ್ತೆ. ಹಾಗಾದ್ರೆ ಏನ್ ನನಗೆ ಈ ವರ್ಷ ಜನವರಿ, ಇವಾಗ ಯುಗಾದಿ ಎಂದಾಗ ಯುಗಾದಿ ಮಾರ್ಚ್ 19ನೇ ತಾರೀಕು, ಮಾರ್ಚ್ 26ರಿಂದ ಹೇಗಿರುತ್ತೆ ನನಗೆ ಫಲಾನುಫಲ ಈ ವರ್ಷ ಅಂದಾಗ, ಗುರು ನಿಮಗೆ ತೃತೀಯ ಭಾವ ಚತುರ್ಥ ಭಾವದಲ್ಲಿದ್ದಾಗ ಸಾಲಗಳು ಜಾಸ್ತಿ, ಒದ್ದಾಟ ಇರುತ್ತೆ, ಸಂಕಟಗಳು ಇರುತ್ತೆ. ಈ ವರ್ಷ ಎಂಡ್ ಆಗೋವರೆಗೂ ಇದೇ ಪರಿಸ್ಥಿತಿ. ನೀವು ವಿವಾಹ ಆಗಿದ್ದರೆ ನಿಮ್ಮ ಪತ್ನಿಗೆ ಸ್ವಲ್ಪ ಅಪಾಯ ಇರುತ್ತೆ. ಸ್ತ್ರೀ ಜಾತಕರಾಗಿದ್ದರೆ ಪತಿಗೆ ಅಪಾಯ. ವ್ಯಾಪಾರದಲ್ಲಿ ಅಧಿಕ ನಷ್ಟ ಕೆಲವರಿಗೆ ಉಂಟಾಗುತ್ತೆ. ಕೆಲವರು ಕೆಟ್ಟ ವ್ಯವಹಾರ, ಜೂಜಾಟದಿಂದನೂ ಕೂಡ ಹಣ ಕಳೆದುಕೊಳ್ಳುವಂತ ಸಾಧ್ಯತೆ ಇದೆ. ಇನ್ನು ಕೆಲವು ಜಾತಕರಿಗೆ ತಂದೆಯ ಆಸ್ತಿಯನ್ನ ಕಳೆದುಕೊಳ್ಳಬೇಕಾಗುವಂತಹ ಪರಿಸ್ಥಿತಿಗಳು ಬರ್ಬೋದು. ಇನ್ನು ಕೆಲವ್ರಿಗಾಗಲೇ ಸುಳ್ಳು ಮೊಕದ್ದಮೆ ಅಥವಾ ಕೇಸು, ಈ ಥರ ಸುಳ್ಳು ಅಪಮಾನಗಳು, ದೋಷಾರೋಪಗಳಿಂದ ತೊಂದರೆಗಳನ್ನ ಈ ವರ್ಷ ಅನುಭವಿಸ್ತಾ ಇರ್ತೀರಾ. ಅದಕ್ಕೆ ಬಹಳ ಜಾಗೃತರಾಗಿ ಇರಿ ಮೇಷರಾಶಿ ಜಾತಕರು. ಶನಿ ಬೇರೆ ವ್ಯಯಸ್ಥಾನದಲ್ಲಿ ಸಂಚಾರ ಅಂದ್ರೆ ಸಾಡೆ ಸಾತಿ ನಡೀತಿರೋದ್ರಿಂದ ಏನಾನು ಕಳ್ತನ ಆಗ್ಬಿಡ್ಬೋದು, ಹಣ ಕಳ್ಕೋಬಹುದು, ದರೋಡೆಕೋರರಿಂದ ಅಧಿಕವಾದ ಧನ ನಷ್ಟ ಆಗುವಂಥದ್ದು. ಗೃಹದಲ್ಲಿ ಸೌಖ್ಯ ಇರಲ್ಲ. ಒಂದಾದ್ಮೇಲೆ ಇನ್ನೊಂದು ತೊಂದರೆಗಳನ್ನ ಅನುಭವಿಸ್ತಾ ಬರ್ತೀರಾ. ಬಹಳ ಎಚ್ಚರಿಕೆಯನ್ನು ವಹಿಸಿ. ಅಕ್ಟೋಬರ್ವರೆಗೂ ಟೈಮು ಚೆನ್ನಾಗಿರಲ್ಲ. ಕಾಲಿಗೆ ಸಂಬಂಧಪಟ್ಟಂತ ವ್ಯಾಧಿಗಳು ಉಂಟಾಗ್ಬೋದು.
ದೇಹದ ಕಾಂತಿಯನ್ನ ಮೇಷರಾಶಿ ಜಾತಕರು ಕಳೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಕೆಲವು ಜಾತಕರು ಆಸ್ಪತ್ರೆ ವಾಸ, ಹಾಸ್ಪಿಟಲ್ ಅಡ್ಮಿಟ್ ಆಗ್ಬಿಡೋದು, ಅಲ್ಲೇ ಮತ್ತೆ ಮತ್ತೆ ಹಾಸ್ಪಿಟಲ್ಗೆ ಹೋಗ್ತಾ ಇರೋದು, ಟ್ರೀಟ್ಮೆಂಟ್ ತಗೊತಾ ಇರೋದು, ಈ ತರ ಪರಿಸ್ಥಿತಿಗಳು, ಅನಾರೋಗ್ಯಕ್ಕೆ ಪೀಡಿತರಾಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ದೂರ ಪ್ರಯಾಣಗಳನ್ನು ಕೂಡ ನೀವು ಮಾಡ್ತೀರಿ ಅನ್ನೋದು ಕೂಡ ಕಂಡು ಬರ್ತಾ ಇದೆ. ರಾಹು ಕೇತುಗಳು ನಿಮಗೆ ಲಾಭ ಸ್ಥಾನದಲ್ಲಿ ರಾಹು ಸಂಚಾರ ಆಗ್ತಾ ಇರೋದ್ರಿಂದ ರಾಹು ನಿಮಗೆ ಶುಭ ಫಲಗಳನ್ನ ಸಡನ್ನ ಕೊಡ್ತಾನೆ ಮತ್ತು ಮೆಂಟಲಿ ಡಿಪ್ರೆಷನ್ ಹೋಗುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ರಾಹು ಮತ್ತೆ ಚಂದ್ರ, ನಿಮ್ಮ ಜನ್ಮರಾಶಿ ಚಂದ್ರ ವಿರುದ್ಧ ದಿಕ್ಕಿನಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ, ನಿಮ್ಮ ಚಂದ್ರ ಈಸ್ಟ್ ಡೈರೆಕ್ಷನ್ ಅಲ್ಲಿ ಇರೋದ್ರಿಂದ ರಾಹು ವೆಸ್ಟ್ ಡೈರೆಕ್ಷನ್ ಸಂಚಾರ ಆಗ್ತಾ ಇರೋದ್ರಿಂದ ಕೆಲವು ಸಮಸ್ಯೆಗಳನ್ನ ಅನುಭವಿಸ್ತೀರಿ. ಅನೇಕ ಕಡೆಯಿಂದ ಲಾಭನೂ ಕೂಡ ಆಗುತ್ತೆ, ಸಮಾಜ ಕಾರ್ಯಗಳನ್ನು ಮಾಡ್ತೀರಿ, ದಾನ ಧರ್ಮಗಳನ್ನ ಮಾಡ್ತೀರಿ, ವಿದೇಶಿ ವ್ಯವಹಾರದಿಂದ ಸಂತೋಷ ಪ್ರಾಪ್ತಿಯಾಗುತ್ತೆ, ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಲ್ಲಿ ಸಫಲತೆಯನ್ನು ಹೊಂದುತ್ತೀರಿ, ಸ್ಥಿರಾಸ್ತಿ ಆಭರಣಗಳಿಂದ ಲಾಭ, ವಿದೇಶಿ ವ್ಯವಹಾರಗಳು, ಇಂಡಿಯಾದಲ್ಲೇ ಇರೋದು ಸಾಫ್ಟ್ವೇರ್ನ ನೀವು ಸಹಾಯ ಕೊಡುವಂಥದ್ದು ಅಥವಾ ಏನೋ ಒಂದು ಕೆಲಸ ಬೇರೆ ದೇಶದ ಕೆಲಸಗಳು ಮಾಡ್ತಾ ಇದ್ರೆ ಅದರಲ್ಲೆಲ್ಲ ನಿಮಗೆ ಮೇಷರಾಶಿ ಜಾತಕರಿಗೆ ಲಾಭ ಅನ್ನೋದು ಪ್ರಾಪ್ತಿಯಾಗುತ್ತೆ ಅನ್ನೋದು ಕಂಡು ಬರ್ತಾ ಇದೆ. ಕೇತು ಪಂಚಮದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಮಕ್ಕಳಾಗಕ್ಕೆ ಕೆಲವರಿಗೆ ತೊಂದರೆಗಳಾಗ್ತಾ ಇರ್ಬೋದು, ಅಥವಾ ಹಣ ಹೂಡಿಕೆ ಮಾಡಿ ಹಣ ಗಳಿಸ್ಬೇಕು ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಲಾಭವನ್ನ ಮಾಡ್ಕೊಳ್ಳೋಕೆ ಆಗ್ತಾ ಇರಲ್ಲ. ಯಾಕೆಂದ್ರೆ ನಿಮ್ಮ ಬುದ್ಧಿ, ನಿಮ್ಮ ಜ್ಞಾನ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಲ್ಲ. ಆದ್ರಿಂದ ನೀವು ಈ ವರ್ಷ ತುಂಬಾ ಆಧ್ಯಾತ್ಮಿಕವಾಗಿರ್ಬೇಕು. ಓಂ ರುದ್ರಾಯ ನಮಃ ಅನ್ನುವಂತಹ ಮಂತ್ರ ಜಪ ಮಾಡಿ ಶಿವನಿಗೆ ರುದ್ರಾಭಿಷೇಕವನ್ನ ಈ ವರ್ಷ ನೀವು ಆಗಾಗ ಮಾಡಿಸ್ತಾ ಇರಬೇಕಾಗತ್ತೆ. ಆಗ ಇವೆಲ್ಲ ಸ್ವಲ್ಪ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಪ್ರಿಯ ವೀಕ್ಷಕರೇ, ಯುಗಾದಿ ವರ್ಷ ಭವಿಷ್ಯ ಮೇಷರಾಶಿದು ಭವಿಷ್ಯವನ್ನು ತಿಳಿಸಿದ್ದೀನಿ. ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.